ವಾವ್, ಸ್ಕೂಟಿ ಎಷ್ಟು ಚೆನ್ನಾಗಿದೆ ನೇತ್ರಕ್ಕ ಇದು. ನಾನಂತೂ ಇಷ್ಟು ದಿನದಲ್ಲಿ ಸ್ಕೂಟಿ ಮೇಲೆ ಒಂದು ಸಲಾನೂ ಹೋಗೇ ಇಲ್ಲ ನೋಡಕ್ಕ. ಹೌದಾ? ಯಾಕೆ ಹೋಗಿಲ್ಲ ನೀನು ಸ್ಕೂಟಿ ಮೇಲೆ? ಅಯ್ಯೋ ಅಕ್ಕ, ಯಾವಾಗ ನೋಡಿದ್ರು ಮಮ್ಮಿ ಕರ್ಕೊಂಡು ಹೋಗ್ತಾರೆ ಹೊರಗಡೆ, ಇಲ್ಲ ಅಂದ್ರೆ ಎಲ್ಲರೂ ಸೇರಿ ಹೊರಗಡೆ ಹೋಗ್ತೀವ. ಬರೀ ಕಾರ್ನಲ್ಲೇ ಹೋಗೋದು, ಕಾರ್ನಲ್ಲೇ ಬರೋದು. ನನಗಂತೂ ಕಾರಲ್ಲಿ ಹೋಗಿ ಬಂದು ಫುಲ್ಲು ಬೋರ್ ಆಗಿಬಿಟ್ಟಿತ್ತಕ್ಕ. ಇವಾಗ ನೀನು ನನ್ನ ಸ್ಕೂಟಿ ಮೇಲೆ ಕರ್ಕೊಂಡು ಹೋಗ್ತಾ ಇದೆಯಲ್ಲ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅದರಲ್ಲೂ ನಮ್ಮ ಡ್ಯಾಡಿಗೆ ನೋಡೋದಕ್ಕೆ ಹೋಗ್ತಾ ಇದೀವಲ್ಲ, ಅದಂತೂ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಬಾಕ ಬೇಗ ಹೋಗೋಣ. ನಾನು ಯಾವಾಗ ನಮ್ಮ ಡ್ಯಾಡಿ ನೋಡ್ತೀನೋ ಏನೋ ಅಂತ ಅನಿಸ್ಬಿಟ್ಟಿದೆ ನನಗೆ. ಓ ಹೌದಾ, ಸರಿ ಬಾ. ಹಾಗಾದರೆ ನೀವು ಹುಷಾರಾಗಿ ಕುತ್ಕೋಬೇಕಾ? ನನ್ನನ್ನು ಗಟ್ಟಿಯಾಗಿಡೋದು ಕುತ್ಕೋ. ಯಾವುದೇ ಕಾರಣಕ್ಕೂ ಕೈ ಬಿಡಾಕೋಬೇಡ. ಸ್ಕೂಟಿ ಹೊಡೆಯೋ ಮುಂದೆ ನನಗೆ ಲಕ್ಷ್ಯ ಮುಂದಿರುತ್ತಲ್ಲ, ಮತ್ತು ನೀನು ಬಿದ್ದರೆ ಕಷ್ಟ, ಸರಿನಾ? ನೀನೇನು ಚಿಂತೆ ಮಾಡಬೇಡಕ್ಕ, ನಾನು ನಿನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕುತ್ಕೊಂಡಿರ್ತೀನಂತೆ. ಅಯ್ಯೋ ನೇತ್ರಕ್ಕ, ಇದೇನಿದು? ಚರಣ್ ಮಾವ ಇಲ್ಲೇ ಇದ್ದಾರಲ್ಲ, ಇವರೇನಾದರೂ ಮನೆಯಲ್ಲಿ ಹೇಳ್ಬಿಟ್ರೆ ಎಲ್ಲರಿಗೂ? ಡೋಂಟ್ ವರಿ ಚಿನ್ನಿ, ಚರಣಣ್ಣನೇ ಇವಾಗ ನಿಮ್ಮ ಡ್ಯಾಡಿನ ಹುಡ್ಕೋದಕ್ಕೆ ಹೆಲ್ಪ್ ಮಾಡಿದ್ದು. ಆಮೇಲೆ ನಿನ್ನನ್ನು ನಿಮ್ಮ ಡ್ಯಾಡಿನ ಒಂದು ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡಕ್ಕಂತಿದ್ದೆ ಚರಣಣ್ಣ ಯಾರಿಗೂ ಹೇಳೋದಿಲ್ಲ. ನೀನೇನು ಹೆದರ್ಕೋಬೇಡ, ಸರಿನಾ? ಹೌದಾ? ಸರಿ ಅಕ್ಕ. ಇದು ನಮ್ಮ ಡ್ಯಾಡಿ ಮನೆನಾ? ಇದು ನಿಮ್ಮ ಡ್ಯಾಡಿದೇ ಮನೆ. ಒಳಗಡೆ ಇದ್ದಾರಂತ ಅನ್ಸುತ್ತೆ. ಹೋಗೋಣ? ಹ್ಞೂ ಅಕ್ಕ, ನಮ್ಮ ಡ್ಯಾಡಿ ಮನೆ ಎಷ್ಟು ಚೆನ್ನಾಗಿದೆ. ನಾವು ಇವಾಗ ಇದ್ದೀವಲ್ಲ ಆ ಮನೆಗಿಂತಲೂ ಇದು ಎಷ್ಟು ಚೆನ್ನಾಗಿದೆ. ನಮ್ಮ ಮನೆಯಲ್ಲ, ಇವಾಗ ಇದ್ದೀವಲ್ಲ ಆ ಮನೆಯಲ್ಲಿ ಬರೀ ಒಳಗಡೆನೇ ಇರಬೇಕು, ಹೊರಗಡೆ ಯಾವುದಕ್ಕೂ ಹೋಗೋದೇ ಇಲ್ಲ. ಆದರೆ ಇಲ್ಲಿ ನೋಡಕ್ಕ, ಮನೆ ಮುಂದೆಲ್ಲ ಎಷ್ಟು ದೊಡ್ಡ ಜಾಗ ಇದೆ, ಆರಾಮಾಗಿ ಆಟಾಡ್ಬೋದು. ವಾವ್, ನನಗಂತೂ ಈ ಮನೆ ಭಾಳ ಇಷ್ಟ ಆಯ್ತಪ್ಪ. ಹೌದಾ? ಇದನ್ನೆಲ್ಲ ನಿಮ್ಮ ಡ್ಯಾಡಿ ಹತ್ರ ಹೇಳು, ನಿಮ್ಮ ಡ್ಯಾಡಿ ಖುಷಿ ಪಡ್ತಾರಾ? ಸಾರಿ ಚರಣಣ್ಣ, ನಾವು ಬರೋದು ಲೇಟ್ ಆಯಿತು ಅಂತ ಅನ್ಸುತ್ತೆ. ನೀವು ಬಂದು ಭಾಳ ಹೊತ್ತಾಯ್ತಾ? ಹಾಗೇನಿಲ್ಲ ನೇತ್ರ, ನಾನು ಬಂದು ಒಂದು 10 ನಿಮಿಷ ಆಯಿತು. ಇಷ್ಟೊತ್ತಿನ ತನಕ ಬಾವ ಒಂದು 10 ಸಲ ಒಳಗಡೆ ಅಡ್ಡಾಡಿ ಯಾವಾಗ ನನ್ನ ಮಗಳು ಬರ್ತಾಳೆ ಅಂತ ಒಂದು 20 ಸಲ ಅಡ್ಡಾಡಿದ್ರು. ಇವಾಗ ಹೊರಗೆ ಅಂತಂದು ಇವಾಗ ನಾನೇ ಅವ್ರನ್ನ ಒಳಗಡೆ ಕಳಿಸಿದೆ. ಬಾವ ನೀವು ಒಳಗಡೆ ಕೂತ್ಕೊಂಡಿರಿ, ಚಿನ್ನಿ ಬಂದ ತಕ್ಷಣ ನಾನೇ ಕರ್ಕೊಂಡು ಬರ್ತೀನಿ, ಇಲ್ಲಾಂದ್ರೆ ಫೋನ್ ಹಚ್ತೀನಿ ಅಂತ ಹೇಳಿದೆ. ಅದಕ್ಕೋಸ್ಕರ ಇವಾಗ ಒಳಗಡೆ ಹೋದರು. ಓ ಹೌದಾ ಅಣ್ಣ? ಇಲ್ಲ, ಇನ್ನೊಂದು ಸ್ವಲ್ಪ ಬೇಗನೆ ಬರ್ತಿದ್ವಿ. ಆದರೆ ಮನೆಯಲ್ಲಿ ಗೊತ್ತಲ್ಲಣ್ಣ, ಎಲ್ರಿಗೂ ಏನಾದರೂ ಒಂದು ಹೇಳಿ ಬರಬೇಕಲ್ಲ. ಅವ್ರಿಗೆ ಹೇಳಿ ಅವರಿಗೆಲ್ಲ ಕನ್ವಿನ್ಸ್ ಮಾಡಿ ಬರೋ ಅಷ್ಟರಲ್ಲಿ ಲೇಟ್ ಆಗೋಯ್ತಣ್ಣ. ಗೊತ್ತು ಬಿಡಮ್ಮ, ಅದಕ್ಕೋಸ್ಕರ ನಾನು ಮತ್ತೆ ಪದೇ ಕಾಲ್ ಮಾಡಲಿಲ್ಲ. ಬರ್ರಿ ಒಳಗಡೆ ಹೋಗೋಣ. ಮೊದಲೇ ಇವ್ರ ಡ್ಯಾಡಿ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ. ಬರ್ರಿ ಬೇಗ. ಸರಿ ಅಣ್ಣ, ನಡೀರಿ. ಛೇ, ಇನ್ನೂ ಎಷ್ಟೊತ್ತು ಏನೋ ಬರೋದಕ್ಕೆ. ನಾನು ಅಂತೂ ನನ್ನ ಮಗಳನ್ನ ಯಾವಾಗ ನೋಡ್ತೀನಪ್ಪ ಅಂತ ಅನ್ನಿಸ್ಬಿಟ್ಟಿದೆ. ಇವ್ರು ನೋಡಿದರೆ ಬರ್ತಾನೇ ಇಲ್ಲ. ನಾನೇ ಹೋಗಿ ಕರ್ಕೊಂಡು ಬರೋಣ ಅಂದರೆ ನಾನು ಅಲ್ಲಿಗೆ ಹೋಗೋ ಆಗಿಲ್ಲ. ಆಮೇಲೆ ಹೋದ್ರೆ ಅಷ್ಟೇ ನನ್ನ ಕತೆ. ಇನ್ನು ಯಾವಾಗ ಬರ್ತಾಳಪ್ಪ ನನ್ನ ಮಗಳು? ನಾನು ಯಾವಾಗ ನನ್ನ ಮಗಳನ್ನ ನೋಡ್ತೀನಿ? ಹಾಂ, ಚರಣ್, ನನ್ನ ಮಗಳು ಬಂದ್ಲಾ? ಡ್ಯಾಡಿ, ಮಗಳೇ, ಎಷ್ಟು ದಿನ ಬೇಕಾಯ್ತಮ್ಮ ನಾನು ನಿನ್ನ ನೋಡೋಕ್ಕೆ? ಎಷ್ಟು ದೊಡ್ಡೋಳಾಗಿದೆಯಾ ನೀನು? ಆದರೂ ನಾನು ನಿನ್ನನ್ನು ನೋಡೋದಕ್ಕೆ ಆಗಿಲ್ಲ ಇತ್ತಿಷ್ಟು ದಿನ. ಪ್ಲೀಸ್ ಡ್ಯಾಡಿ ಅಳಬೇಡಿ ಡ್ಯಾಡಿ. ನೀವು ಹತ್ರ ನನಗೂ ಅಳು ಬರುತ್ತೆ. ಪ್ಲೀಸ್ ಡ್ಯಾಡಿ ಅಳಬೇಡಿ. ನಾನು ಭಾಳ ಆಸೆ ಪಟ್ಟು ಬಂದಿದ್ದೀನಿ ನಿಮ್ಮ ಜೊತೆ ಮಾತಾಡಬೇಕಂತ. ನೀವು ಹಿಂಗೆ ಹತ್ರ ನನಗೂ ಅಳು ಬರುತ್ತೆ ಡ್ಯಾಡಿ. ಬಾವ, ಯಾಕೆ ಅಳ್ತೀರಾ? ಇವಾಗ ನಿಮ್ಮ ಮಗಳು ಬಂದಿದ್ದಾಳೆ ತಾನೆ, ಆರಾಮಾಗಿ ಖುಷಿಯಾಗಿ ನಿಮ್ಮ ಮಗಳ ಜೊತೆ ಮಾತಾಡಿ. ಈ ಥರ ಹತ್ಕೋತಾ ಕೂತ್ಕೊಂಡ್ರೆ ಹೇಗೆ ಹೇಳಿ? ಹೌದು ಸರ್, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅವಳು ಮನೆಯಿಂದ ಖುಷಿಯಾಗಿ ಬಂದಿದ್ದಾಳೆ. ನೀವು ನೋಡಿದರೆ ಈ ಥರ ಆಳ್ತಾ ಇದ್ರೆ ಹೇಗೆ ಹೇಳಿ? ಸಮಾಧಾನ ಮಾಡ್ಕೊರಿ, ನಿಮ್ಮ ಮಗಳು ನೋಡಿ ಖುಷಿ ಪಡ್ರಿ ನೀವು. ಮಗಳೇ, ನನ್ನನ್ನು ಕ್ಷಮಿಸ್ಬಿಡಮ್ಮ. ನಾನು ಇಷ್ಟು ದಿನ ಆದ್ರೂ ನಿನ್ನನ್ನು ನೋಡೋಕೆ ಬಂದಿಲ್ಲಾಗಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ಯಾಕೆ ಡ್ಯಾಡಿ, ನಿನಗೆ ನಾನಂದ್ರೆ ಇಷ್ಟ ಇಲ್ವಾ? ಯಾಕೆ ನೀನು ನನ್ನನ್ನು ನೋಡೋಕೆ ಬಂದೇ ಇಲ್ಲ ಇಷ್ಟು ದಿನ ಆದ್ರೂ? ಅಯ್ಯೋ ಇಲ್ಲಮ್ಮ, ನನಗೆ ನೀನಂದ್ರೆ ಭಾಳ ಇಷ್ಟ. ನೀ ನನ್ನ ಜೀವ ಇದ್ದಂಗಮ್ಮ. ಆದರೆ ಏನು ಮಾಡೋದು, ಕೆಲವೊಂದು ಪರಿಸ್ಥಿತಿಗಳು ನಾನು ಅಲ್ಲಿಗೆ ಬರಲಾರ್ದಂಗೆ ಮಾಡವಮ್ಮ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ ಮಗಳ. ನನಗಂತೂ ಇವತ್ತು ನಿನ್ನ ನೋಡಿದ್ದು ನನ್ನ ತಾಯಿನ ನೋಡ್ದಂಗೆ ಆಗುಂತೈತಮ್ಮ. ನನ್ನ ತಾಯಿನ ವಾಪಸ್ ಹುಟ್ಟು ಬಂದಾಳೇನು ಅಂತ ಅನ್ಸಾಕುಂತೈತಿ ಬಂಗಾರ ನನಗೆ. ಲವ್ ಯು ಬಂಗಾರ, ಲವ್ ಯು ನನ್ನ ಮಗಳೇ. ಲವ್ ಯು ಟು ಡ್ಯಾಡಿ. ಭಾವ, ಆರಾಮಾಗಿ ಖುಷಿಯಾಗಿ ಮಾತಾಡ್ತೀರಿ ನೀವು, ಅಂದ್ರೆ ಹತ್ಕೋತ ನಿಂತಿದ್ದೀರಲ್ಲ. ಸರ್ ಪ್ಲೀಸ್ ನಕ್ಕೋತ ಮಾತಾಡ್ರಿ, ಇಬ್ರು ಆರಾಮಾಗಿ. ಭಾವ, ನೀವು ನಿಮ್ಮ ಮಗಳು ಆರಾಮಾಗಿ ಕುತ್ಕೊಂಡು ಮಾತಾಡಿ. ನಾವು ಆ ಕಡೆ ಹೊರಗಡೆ ಇರ್ತೀವಿ, ಸರಿನಾ?
ಅಯ್ಯೋ ಪರವಾಗಿಲ್ಲ ಚರಣ್, ಇಲ್ಲೇ ಇರ್ರಿ, ನಾವೇನು ಇಲ್ಲೇ ಮಾತಾಡ್ತೀವಿ, ನಡೆಯುತ್ತೆ. ಅಯ್ಯೋ ಸರ್, ಮೊದಲನೇ ಸಲ ನಿಮ್ಮ ಮಗಳು ನಿಮ್ಮನ್ನು ನೋಡ್ತಾ ಇದ್ದಾಳೆ. ಅದು ನಿಮ್ಮ ಜೊತೆ ಏನೇನೋ ಮಾತಾಡ್ಬೇಕಂತ ಬಂದಿದ್ದಾಳೆ ಅವಳು. ನೀವು ಆರಾಮಾಗಿ ಇಬ್ಬರು ಕುತ್ಕೊಂಡು ಮಾತಾಡಿ, ನಾವು ಆ ಕಡೆ ಹೊರಗಡೆ ಇರ್ತೀವಿ. ಏನೂ ತೊಂದರೆ ಇಲ್ಲ ಸರ್. ಆ ಕಡೆ ಒಂದು ಹಾಲ್ ಇದೆಯಲ್ಲ, ನಾವು ಅಲ್ಲಿ ಕುತ್ಕೊಂಡಿರ್ತೀವಿ. ನೀವು ಆರಾಮಾಗಿ ಮಾತಾಡಿ. ಮಗಳೇ ಬಾ ಅಮ್ಮ, ಆ ಕಡೆ ಕುತ್ಕೊಳ್ಳೋಣ. ನಿನಗೆ ಜ್ಯೂಸ್ ತೊಗೊಂಡು ಬರಲ್ಲ? ಜ್ಯೂಸ್ ಕುಡಿತೀಯಾ? ಫಸ್ಟ್ ಜ್ಯೂಸ್ ಕುಡಿತೀಯಾ ಅಥವಾ ಟೀ ಕುಡಿತೀಯಾ ಅಥವಾ ಕಾಫಿ ಕುಡಿತೀಯಾ? ಏನು ಕುಡಿತೀಯಾ ನೀನು? ಡ್ಯಾಡಿ, ನನಗೇನು ಬೇಡ. ನಾನು ಇವಾಗ ನಿನ್ನ ಜೊತೆ ಮಾತಾಡಬೇಕು. ಪ್ಲೀಸ್ ಡ್ಯಾಡಿ. ಹೌದಾ ಅಮ್ಮ, ಬಾ ಆ ಕಡೆ ಸೋಫಾ ಮೇಲೆ ಕುತ್ಕೊಳ್ಳೋಣ. ಅಯ್ಯೋ ಡ್ಯಾಡಿ, ನೀವೇ ಕೆಳಗಡೆ ಕೂತಿದ್ದೀರಾ? ಮೇಲೆ ಕುತ್ಕೋರಿ ಸೋಫಾ ಮೇಲೆ. ನನಗೆ ಮಾತ್ರ ಮೇಲೆ ಕುಂದಿಸಿ ನೀವು ನೆಲದ ಮೇಲೆ ಕುತ್ಕೊಂಡಿದ್ದೀರಲ್ಲ, ಯಾಕೆ? ಇಲ್ಲಮ್ಮ ಮಗಳ, ನನಗೆ ಇಲ್ಲೇ ಕುತ್ಕೊಂಡು ಮಾತಾಡ್ಬೇಕಂತ ಅನ್ಸುತ್ತೆ. ಪರವಾಗಿಲ್ಲ, ನನಗೆ ನನ್ನ ಮಗಳು ಮುದ್ದಾದ ಮುಖ ನೋಡ್ಕೋತ ಮಾತಾಡ್ಬೇಕಂತ ಆಸೆ. ಅಲ್ಲಿ ಸೋಫಾ ಮೇಲೆಲ್ಲ ಕುತ್ಕೊಳಲ್ಲ, ನಾ ಇಲ್ಲೇ ಕುತ್ಕೊಂಡು ಮಾತಾಡ್ತೀನಿ. ಹಾಂ, ಅಂದಂಗೆ ನಿನ್ನ ಹೆಸರು ಏನಮ್ಮ? ಡ್ಯಾಡಿ, ನನ್ನ ಹೆಸರು ಧೃತಿ. ಮನೆಯಲ್ಲೆಲ್ಲರೂ ಚಿನ್ನಿ ಚಿನ್ನಿ ಅಂತಾನೆ ಕರೀತಾರೆ. ನಿಮ್ಮ ಹೆಸರು ಏನು ಡ್ಯಾಡಿ? ನನ್ನ ಹೆಸರು ಶಶೀರ್ ಅಂತ. ಈ ಜಗತ್ತಲ್ಲಿ ತಂದೆ ಮಗಳು ಪರಿಚಯ ಮೊದಲನೇ ಸಲ ಈ ಥರ ಪರಿಚಯ ಮಾಡ್ಕೊಳ್ಳೋರು ಮೇ ಬಿ ನಾವ ಇಬ್ಬರ ಇರ್ಬೇಕಂತ ಅನ್ಸುತ್ತಮ್ಮ. ಹೌದು ಡ್ಯಾಡಿ, ನನಗೆ ನೀವು ಎಷ್ಟು ಇಷ್ಟ ಗೊತ್ತಾ. ನಾನು ದಿನಾ ನಿಮ್ಮನ್ನು ನೆನಪು ಮಾಡ್ಕೋತೀನಿ. ಆದರೆ ನೀವು ನನ್ನ ನೋಡೋಕೆ ಒಂದು ಸಲನೂ ಬಂದಿಲ್ಲ. ಯಾಕೆ ಡ್ಯಾಡಿ? ಮನೆಯಲ್ಲಿ ಮಮ್ಮಿಗೆ ಎಷ್ಟು ಸಲ ಕೇಳ್ತೀನಿ ನಾನು ಗೊತ್ತಾ. ಮಮ್ಮಿ ನನಗೆ ಡ್ಯಾಡಿ ಬೇಕು ಅಂತಂದು ಮಮ್ಮಿ ಒಂದೊಂದು ಸಲ ಜೋರಾಗಿ ಬೈದು ಬಿಡ್ತಾಳೆ. ಒಂದೊಂದು ಸಲ ಹಂಗೆ ಹಿಂಗೆ ರಮಿಸಿ ಇದನ್ನು ಹೇಳಿ ಮರೆಸಿಬಿಡ್ತಾಳೆ. ಆದರೆ ನನಗೆ ನೀನು ದಿನಾ ನೆನಪಾಗ್ತೀಯ ಡ್ಯಾಡಿ. ಪ್ಲೀಸ್ ನೀನು ನಮ್ಮ ಜೊತೆನೇ ಬಂದುಬಿಡು ಡ್ಯಾಡಿ. ಅಲ್ಲೇ ಇದ್ದುಬಿಡೋಣ. ಅಯ್ಯೋ ಇಲ್ಲಮ್ಮ ಮಗಳ, ನಾನೇ ಹೇಗಾದರೂ ಮಾಡಿ ನಿನ್ನನ್ನು ನಿಮ್ಮ ಮಮ್ಮಿನ ಇಬ್ಬರೂ ಇದೇ ಮನೆಗೆ ಬರೋ ಹಂಗೆ ಮಾಡ್ತೀನಿ, ಸರಿನಾ? ನಿನಗೆ ಈ ಮನೆ ಇಷ್ಟ ಆಗಲಿಲ್ವಾ? ಅಯ್ಯೋ ಡ್ಯಾಡಿ, ನನಗೆ ಆ ಮನೆಗಿಂತ ಈ ಮನೆಯೇ ಭಾಳ ಇಷ್ಟ ಆಯಿತು. ಬಂದ ತಕ್ಷಣ ನೇತ್ರ ಅಕ್ಕ ಹೇಳಿದ್ದೀನಿ ಗೊತ್ತಾ. ಬೇಕಾದರೆ ನಿಮಗೆ ನೇತ್ರ ಅಕ್ಕ ಕೇಳಿ, ನಿಮ್ಗೆ ಡೌಟ್ ಇದ್ದರೆ. ಎಷ್ಟು ಚೆನ್ನಾಗಿದೆ ಅಕ್ಕ ಈ ಮನೆ. ಹೊರಗಡೆಯಲ್ಲಿ ಎಷ್ಟು ಜಾಗ ಇದೆ, ಸುತ್ತಲೂ ಕಾಡಿದೆ. ಡ್ಯಾಡಿ, ನನಗೆ ಈ ಥರ ಮನೆ ಅಂದ್ರೆ ಭಾಳ ಇಷ್ಟ. ಅಯ್ಯೋ ಮಗಳ, ನಾನು ಇನ್ನೂ ನಂಬಲಾರ್ದ ಮತ್ತೆ ಯಾರು ನಂಬಲಮ್ಮ? ನಿನಗೆ ಈ ಮನೆ ಇಷ್ಟ ಆತಲ್ಲ, ನಾನು ಈ ಮನೆ ಕಟ್ಸಿದ್ದಕ್ಕೂ ಸಾರ್ಥಕ ಆತ ನೋಡಮ್ಮ. ಡ್ಯಾಡಿ, ನೀವೆಷ್ಟು ಒಳ್ಳೆಯವರು. ನೋಡೋದಕ್ಕೂ ಇಷ್ಟು ಚಂದ ಅದಿರಿ. ಆದರೂ ಯಾಕೆ ಡ್ಯಾಡಿ ಮಮ್ಮಿ ನಿಮ್ಮನ್ನು ಬಿಟ್ಟು ಅಲ್ಲದಾರ? ನೀವಿಬ್ರು ಯಾಕೆ ನಮ್ಮ ಅಜ್ಜ ಅಜ್ಜಿ ಥರ ಒಂದೇ ಮನೆಯಲ್ಲಿ ಇಲ್ಲ? ನಮ್ಮ ಫ್ರೆಂಡ್ಸ್ ಡ್ಯಾಡಿ ಮಮ್ಮಿ ಎಲ್ಲ ಒಂದೇ ಕಡೆ ಇರ್ತಾರೆ. ಆದರೆ ನೀವು ಯಾಕೆ ಬೇರೆ ಬೇರೆ ಅದಿರಲ್ಲ? ಹಾಂ, ಅದು ನಂದು ಜಾಬು ಇಲ್ಲಿದೆ ಅಮ್ಮ, ಇಲ್ಲಿಂದ ಹತ್ರ ಆಗುತ್ತಲ್ಲ, ಅದಕ್ಕೋಸ್ಕರ ನಾನು ಈ ಮನೆಯಲ್ಲಿದ್ದೀನಿ. ನಿಮ್ಮ ಮಮ್ಮಿ ನಿನ್ನ ಸ್ಕೂಲಿಗೆ ಹತ್ರ ಆಗುತ್ತೆ ಅಂತ ಆ ಮನೆಯಲ್ಲಿದ್ದಾರೆ ಅಷ್ಟೇ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ನೀನು ನಿಮ್ಮ ಮಮ್ಮಿ ನಾನು 3 ಜನ ಇದೇ ಮನೆಯಲ್ಲಿನೇ ಇರೋಣ, ಸರಿನಾ? ಡ್ಯಾಡಿ, ಬೇಕಾದರೆ ನಾನು ಸ್ಕೂಲ್ ಚೇಂಜ್ ಮಾಡಿಬಿಡಿ, ಪರವಾಗಿಲ್ಲ. ನಂಗೆ ಬೇರೆ ಯಾವ ಸ್ಕೂಲಿಗೆ ಹಚ್ಚಿದ್ರೂ ಪರವಾಗಿಲ್ಲ. ಆದರೆ ನಾನು ನೀನು ಮಮ್ಮಿ 3 ಜನ ಒಂದೇ ಮನೆಯಲ್ಲಿರೋ ಹಾಗೆ ಮಾಡು ಡ್ಯಾಡಿ. ಪ್ಲೀಸ್ ಡ್ಯಾಡಿ, ನನಗೆ ನಿಮ್ಮನ್ನು ಬಿಟ್ಟಿರೋಕ್ಕೆ ಮನಸ್ಸೇ ಇಲ್ಲ ಗೊತ್ತಾ. ನನ್ನ ಫ್ರೆಂಡ್ಸ್ ಎಲ್ಲ ದಿನ ಹೇಳ್ತಿರ್ತಾರೆ, ನಾನು ನಮ್ಮ ಡ್ಯಾಡಿ ಜೊತೆ ಆಟ ಆಡಿದ್ದೆ, ನಮ್ಮ ಡ್ಯಾಡಿ ಇವತ್ತು ನನಗೆ ಊಟ ಮಾಡಿಸಿದ್ರು ಅಂತ ಎಲ್ಲ ಹೇಳ್ತಾರೆ ಗೊತ್ತಾ. ಆದರೆ ನಾನು ಮಾತ್ರ ಸುಮ್ಮನೆ ಅವ್ರು ಹೇಳೋ ಮಾತನ್ನೆಲ್ಲ ಕೇಳ್ಕೊತಾ ಕೂತ್ಕೋಬೇಕು ಗೊತ್ತಾ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಡ್ಯಾಡಿ. ಅವಾಗ ಎಷ್ಟು ಅಳು ಬರುತ್ತೆ ಗೊತ್ತಾ ಡ್ಯಾಡಿ ನನಗೆ. ಪ್ರತಿದಿನ ನಾನು ನಮ್ಮ ಡ್ಯಾಡಿ ಜೊತೆ ಈ ಥರ ಆಟ ಆಡ್ಬೋದಲ್ಲ. ನಮ್ಮ ಡ್ಯಾಡಿ ಯಾಕೆ ನನ್ನನ್ನು ಬಿಟ್ಟು ಹೋಗಿದ್ದಾರೆ ಅಂತ ನಾ ದಿನ ನೆನೆಸ್ಕೊಂಡು ಹೇಳ್ತೀನಿ ಗೊತ್ತಾ. ಆದರೆ ಮಮ್ಮಿಗೆ ಮಾತ್ರ ನಾನು ಅಳೋದು ಅರ್ಥನೇ ಆಗೋದಿಲ್ಲ. ಬರೀ ಮಮ್ಮಿ ತಂದೆ ಆಟ ಹಿಡಿತಾರೆ. ಒಂದು ಸಲನೂ ನಿಮ್ಮ ಹತ್ರ ಕರ್ಕೊಂಡು ಬಂದಿಲ್ಲ ಗೊತ್ತಾ. ಇವಾಗ ಯಾಕೋ ನೇತ್ರ ಅಕ್ಕ ನಿಮ್ಮ ಹತ್ರ ಕರ್ಕೊಂಡ್ಬಂದ್ಲು, ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ಇಲ್ಲ ಅಂದಿದ್ದಿದ್ರೆ ಹೆಂಗಿತ್ತು ಹೇಳಿ ಡ್ಯಾಡಿ. ಇಲ್ಲಮ್ಮ ಮಗಳ, ಇನ್ಮೇಲೆ ಹಿಂಗೆ ಆಗದೆ ಇರೋಂಗೆ ನಾನು ನೋಡ್ಕೋತೀನಿ, ಸರಿನಾ? ಇವಾಗ ಹೆಂಗೋ ನೇತ್ರ ಅಕ್ಕ ಮತ್ತು ಚರಣ್ ಮಾವ ಹೇಳಿದಾರೆ, ನಾನು ನೀನು ಮಮ್ಮಿ ಒಂದೇ ಮನೆಯಲ್ಲಿನೇ ಇರೋ ಹಾಗೆ ಮಾಡ್ತೀನಿ ಅಂತಂದಿದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ತಡ್ಕೊಂಬಿಡು. ಮಮ್ಮಿನ ಹೇಗಾದರೂ ಮಾಡಿ ಈ ಮನೆಗೆ ಕರ್ಸ್ಕೊಳ್ಳೋಣ, ಸರಿನಾ? ಸರಿ ಡ್ಯಾಡಿ, ಬೇಗ ಕರೆಸ್ಕೊಡಿ ಡ್ಯಾಡಿ. ನನಗೆ ನಿಮ್ಮ ಜೊತೆನೇ ಇರಬೇಕಂತ ಆಸೆ. ಚಿನ್ನಿ, ಅಂದಂಗೆ ನಿಮ್ಮ ಮಮ್ಮಿ ಆರಾಮಾಗಿದ್ದಾರಾ? ಹ್ಞೂ ಡ್ಯಾಡಿ, ಮಮ್ಮಿ ಆರಾಮಾಗಿದ್ದಾರೆ. ಮನೆಯಲ್ಲಿರೋರೆಲ್ಲರೂ ಆರಾಮದಾರ. ನೀವು ಆರಾಮದಿರಿಲ್ಲ? ಹಾಂ ಅಮ್ಮ, ನಾನು ಆರಾಮಾಗಿಯೇ ಇದ್ದೀನಿ. ಡ್ಯಾಡಿ, ಇಲ್ಲಿ ಮನೆಯಲ್ಲಿ ನೀವು ಒಬ್ಬರೇನಾ ಇರೋದು? ಹ್ಞೂ ಅಮ್ಮ, ಈ ಮನೆಯಲ್ಲಿ ನಾವೊಬ್ಬನೇ ಇರೋದು.